ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಕ್ ಬೆಂಚ್ ಬೂಸ್ಟರ್ಸ್. ನಾನು ನಿಮ್ಮ ನಯನ. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಏನಪ್ಪ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಾನು ನಮ್ಮ ಫಸ್ಟ್ ಇಂಟ್ರೊಡಕ್ಷನ್ ವಿಡಿಯೋದಲ್ಲಿ ಹೇಳಿದ್ದೆ ಏನಪ್ಪ ಅಂತ ಹೇಳಿದ್ರೆ, ನಾನು ಕ್ಲಾಸ್ 8th 9th 10th ಡೀಟೇಲಾಗಿ ಎಂಟೈರ್ ಸಿಲೆಬಸ್ನ ಎಲ್ರಿಗೂ ಈಸಿಯಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ. ಅದೇ ಥರ ಈಗ ಆಲ್ರೆಡಿ ನಾನು 10th ಫಸ್ಟ್ 2 ಚಾಪ್ಟರ್ಸ್ ಕಂಪ್ಲೀಟ್ ಆಗಿದೆ. ಇನ್ನು ಯಾರಾದರೂ ಅದನ್ನು ನೋಡಿಲ್ಲ ಅಂತ ಹೇಳಿದ್ರೆ ನಮ್ಮ ಚಾನಲ್ಗೆ ಹೋಗಿ ನೋಡ್ಬೋದು. ಸೊ ಇವತ್ತಿನ ಕ್ಲಾಸಲ್ಲಿ ಏನು ಮಾಡ್ತಿದ್ದೀವಪ್ಪ ಅಂತ ಹೇಳಿದ್ರೆ, ಕ್ಲಾಸ್ 8th ಫಸ್ಟ್ ಚಾಪ್ಟರ್ ಏನಪ್ಪ ಅಂತ ಹೇಳಿದ್ರೆ ರ್ಯಾಷನಲ್ ನಂಬರ್ಸ್ ಬಗ್ಗೆ ನೋಡೋಣ ಅಂತ ಹೇಳಿದ್ರೆ, ಇಲ್ಲಿ ನಾನು ಏನು ಮೆನ್ಷನ್ ಮಾಡಿದ್ದೀನಿ, NCERT CBSE. ಅಂದರೆ NCERT CBSE ಅಂತ ಹೇಳಿದ್ರೆ CBSE ಅವರು ಕೂಡ NCERT ಕರಿಕ್ಯುಲಮ್ನೇ ಫಾಲೋ ಮಾಡ್ತಾ ಇದ್ದಾರೆ. ಅದೇ ಥರ ಸ್ಟೇಟ್ ಬೋರ್ಡ್ ಅವರು ಕೂಡ NCERT ಕರಿಕ್ಯುಲಮ್ನೇ ಫಾಲೋ ಮಾಡ್ತಿದ್ದಾರೆ. ಬೋತ್ CBSE ಮತ್ತು ಸ್ಟೇಟ್ ಬೋರ್ಡ್ ಅವರು ಫಾಲೋ ಮಾಡ್ತಿರೋದು ಸೇಮ್ ಸಿಲೆಬಸ್ಸು, ಏನೂ ಡಿಫ್ರೆನ್ಸ್ ಇಲ್ಲ. ಎಂಟೈರ್ ಸಿಲೆಬಸ್ಸು CBSE ಮಕ್ಕಳು ಏನು ಸ್ಟಡಿ ಮಾಡ್ತಾರೋ ಅದೇ ಥರ ಸ್ಟೇಟ್ ಬೋರ್ಡ್ ಅವರು ಕೂಡ ಸೇಮ್ ಸ್ಟಡೀಸ್ ಮಾಡ್ತಿರೋದು. ಡಿಫ್ರೆನ್ಸ್ ಏನಪ್ಪ ಅಂದರೆ ಅಲ್ಲಿದ್ದಕ್ಕೂ ಇಲ್ಲದಕ್ಕೂ ಓನ್ಲಿ ಎಕ್ಸಾಮ್ ಪ್ಯಾಟ್ರನ್ ಮಾತ್ರ ಅವ್ರದ್ದು ಸ್ವಲ್ಪ ಲಿಟ್ಲ್ ಡಿಫಿಕಲ್ಟ್ ಇರುತ್ತೆ. ಅಷ್ಟು ಬಿಟ್ಟರೆ ಇಬ್ರದ್ದು ಸ್ಟೇಟ್ ಬೋರ್ಡು ಮತ್ತು CBSE ಬೋರ್ಡ್ ಅವರು ಕೂಡ ಸ್ಟಡೀಸ್ ಮಾಡೋ ಸಿಲೆಬಸ್ಸು ಎಂಟೈರ್ ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ. ಓನ್ಲಿ ಎಕ್ಸಾಮ್ ಪ್ಯಾಟ್ರನ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಇದೆ. ಅಷ್ಟು ಬಿಟ್ಟರೆ ಸಿಲೆಬಸ್ ಎಲ್ಲ ಸೇಮು. ಸೊ ನಾವು ಇವತ್ತಿನ ಕ್ಲಾಸಲ್ಲಿ ಏನು ಸ್ಟಡೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ರ್ಯಾಷನಲ್ ನಂಬರ್ಸ್. ಇದು 8th ಅಲ್ಲಿ ಫಸ್ಟ್ ಚಾಪ್ಟರ್. ಸೊ ಫಸ್ಟ್ ರ್ಯಾಷನಲ್ ನಂಬರ್ ಅಂದರೆ ಏನಂತ ನೋಡೋದಕ್ಕಿಂತ ಮುಂಚೆ ಸ್ವಲ್ಪ ನಾವು ಬೇಸಿಕ್ ಇಂಟ್ರಡಕ್ಷನ್ ನೋಡೋಣ. ಬೇಸಿಕ್ ಇಂಟ್ರಡಕ್ಷನ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ರ್ಯಾಷನಲ್ ನಂಬರ್ ಅನ್ನೋದಕ್ಕಿಂತ ಮುಂಚೆ ಇನ್ನು ಬೇರೆ ಬೇರೆ ಯಾವ ನಂಬರ್ಸ್ ಇದೆ ಅದನ್ನ ನೋಡೋಣ. ಸೊ ಅದರಲ್ಲಿ ಫಸ್ಟ್ ನಂಬರ್ ಸಿಸ್ಟಮ್ ಅಂತ ಹೇಳಿದ್ರೆ ಫಸ್ಟ್ ಒನ್ ಯಾವ್ದು ಬರುತ್ತಪ್ಪ ಅಂತ ಹೇಳಿದ್ರೆ ನ್ಯಾಚುರಲ್ ನಂಬರ್ಸ್. ಫಸ್ಟ್ ಒನ್ ಏನು ಬರುತ್ತೆ, ನ್ಯಾಚುರಲ್ ನಂಬರ್ಸ್. ಸೊ ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ದಿನನಿತ್ಯ ಜೀವನದಲ್ಲಿ ನಾವು ತುಂಬ ನಂಬರ್ಸ್ನ ಯೂಸ್ ಮಾಡ್ತೀವಿ. ಏನಕ್ಕೆ ಯೂಸ್ ಮಾಡ್ತೀವಿ ನಂಬರ್ಸ್ ಅಂತ ಹೇಳಿದ್ರೆ, ನಾವು ನಂಬರ್ಸ್ನ ಯೂಸ್ ಮಾಡದೆ ಇರೋದಕ್ಕೆ ಆಗೋದೇ ಇಲ್ಲ. ಅದು ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ ಕೌಂಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ಇದೇ ಥರ ತುಂಬ ನಾವು ನಂಬರ್ಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ನ್ಯಾಚುರಲ್ ನಂಬರ್ಸ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ, ಸೊ ಕೌಂಟಿಂಗ್ ನಂಬರ್ಸ್ ಏನಂತ ಕರಿತೀವಿ, ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಎಂಥ ನಂಬರ್ಸ್ನ ನ್ಯಾಚುರಲ್ ನಂಬರ್ ಅಂತ ಕರಿತೀವಿ, ಕೌಂಟಿಂಗ್ ನಂಬರ್ಸ್. ಸೊ ಈಗ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ದೀಸ್ ಆರ್ ದ ಸೆಟ್ ಆಫ್ ಕೌಂಟಿಂಗ್ ನಂಬರ್ಸ್. ದೀಸ್ ಆರ್ ದ ಸೆಟ್ ಆಫ್ ಕೌಂಟಿಂಗ್ ನಂಬರ್ಸ್. ಇವನ್ನೇನಂತ ಕರಿತೀವಿ, ದೀಸ್ ಆರ್ ದ ಸೆಟ್ ಆಫ್ ಕೌಂಟಿಂಗ್ ನಂಬರ್ಸ್. ಇವನ್ನೇನಂತ ಕರಿತೀವಿ, ಕೌಂಟಿಂಗ್ ನಂಬರ್ಸ್ ಏನಂತ ಕರಿತೀವಿ, ನ್ಯಾಚುರಲ್ ನಂಬರ್ಸ್ ಅಂತ ಕರಿತೀವಿ. ಇವನ್ನ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ ಅಂತ ಹೇಳಿದ್ರೆ ಕ್ಯಾಪಿಟಲ್ ಲೆಟರ್ N ಇಂದ ಡಿನೋಟ್ ಮಾಡ್ತೀವಿ. ಮತ್ತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂತ ಹೇಳಿದ್ರೆ, ಕೌಂಟಿಂಗ್ ನಂಬರ್ಸ್ ಯೂಶಲಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನ್ಯಾಚುರಲ್ ನಂಬರ್ಸ್ ಆರ್ ದ ಸೆಟ್ ಆಫ್ ಕೌಂಟಿಂಗ್ ನಂಬರ್ಸ್ ಅಂಡ್ ಇಟ್ ಈಸ್ ಡಿನೋಟೆಡ್ ಬೈ ಕ್ಯಾಪಿಟಲ್ ಲೆಟರ್ N. ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ, ಕ್ಯಾಪಿಟಲ್ ಲೆಟರ್ N ಇಂದ ಡಿನೋಟ್ ಮಾಡ್ತೀವಿ. ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂತ ಹೇಳಿದ್ರೆ 1 ಇಂದ ಸ್ಟಾರ್ಟ್ ಆಗುತ್ತೆ. 1 2 3 ಅಂಡ್ ಸೋ ಆನ್. ಸೊ ಇದಕ್ಕೆ ಎಂಡ್ ಇಲ್ಲ. ಸೊ ವಾಟ್ ಯು ಮೀನ್ ಬೈ ನ್ಯಾಚುರಲ್ ನಂಬರ್ಸ್? ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನಪ್ಪ ಅಂತ ಹೇಳಿದ್ರೆ, these are the set of counting numbers we call those are natural numbers and it is denoted by a letter, capital letter N. ಮತ್ತೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತಪ್ಪ ಅಂತ ಹೇಳಿದ್ರೆ 1 ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಇವನ್ನೇನಂತ ಕರಿತೀವಿ, ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್ ಸೆಕೆಂಡ್ ಒನ್ ಏನ್ ಬರುತ್ತೆ ಅಂತ ಹೇಳಿದ್ರೆ ಹೋಲ್ ನಂಬರ್ಸ್. ಸೆಕೆಂಡ್ ನಂಬರ್ ಏನ್ ಬರುತ್ತೆ, ಹೋಲ್ ನಂಬರ್ಸ್. ಅಂದ್ರೆ ನಮ್ಗೆ ಇವಾಗ ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನಂತ ಗೊತ್ತಾಗಿದೆ. ಹೋಲ್ ನಂಬರ್ಸ್ ಅಂತ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ನಾವೇನಾದ್ರೂ ಈ ಸೆಟ್ಟಿಗೆ 0 ಆಡ್ ಮಾಡಿದ್ರೆ, 0 ಇನ್ಕ್ಲೂಡ್ ಮಾಡಿದ್ರೆ ಅದನ್ನೇನಂತ ಕರಿತೀವಿ, ಹೋಲ್ ನಂಬರ್ಸ್. ಸೆಟ್ ಆಫ್ ಕೌಂಟಿಂಗ್ ನಂಬರ್ಸ್. ದೀಸ್ ಆರ್ ದ ಸೆಟ್ ಆಫ್ ಕೌಂಟಿಂಗ್ ನಂಬರ್ಸ್ ಇನ್ಕ್ಲೂಡಿಂಗ್ 0. ಇಲ್ಲಿ ಏನ್ ಆಡ್ ಆಗ್ತಾ ಇದೆ, 0 ಆಡ್ ಆಗ್ತಾ ಇದೆ. These are the set of counting numbers including 0 is called whole numbers. And whole numbers ನ ಯಾವ ಲೆಟರ್ ಇಂದ ಡಿನೋಟ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಸೊ ಹೋಲ್ ಲೆಟರ್ ಯಾವ ತರ ಡಿನೋಟ್ ಮಾಡ್ತೀವಿ ಅಂದ್ರೆ W. ಇದೆಲ್ಲಿಂದ ಸ್ಟಾರ್ಟ್ ಆಗುತ್ತೆ, 0 1 2 3 ಅಂಡ್ ಸೊ ಆನ್. ಸೊ ಇಲ್ಲಿ ಕೌಂಟಿಂಗ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 1 ಇಂದ ಸ್ಟಾರ್ಟ್ ಆಗುತ್ತೆ. ಹೋಲ್ ನಂಬರ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ 0 ಇಂದ ಸ್ಟಾರ್ಟ್ ಆಗುತ್ತೆ. ನೋಡಿ ಇವಾಗ ನಾವು ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಇವೆರಡನ್ನ ಅಬ್ಸರ್ವ್ ಮಾಡಿದ್ದಾದ್ಮೇಲೆ ನೋಡಿ, ಈ ನ್ಯಾಚುರಲ್ ನಂಬರ್ಸ್ ಎಲ್ಲಾನು ಯಾವ್ದ್ರಲ್ಲಿದೆ, ಹೋಲ್ ನಂಬರ್ ಅಲ್ಲಿದೆ.
ಸೊ ಅದಕ್ಕೋಸ್ಕರ ನಾವು ಏನಂತ ಹೇಳ್ಬೋದು ಅಂತ ಹೇಳಿದ್ರೆ n ನಥಿಂಗ್ ಬಟ್ ನ್ಯಾಚುರಲ್ ನಂಬರ್. ಇಟ್ ಈಸ್ ಎ ಸಬ್ಸೆಟ್ ಆಫ್, ಈ ಸಿಂಬಲ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಸಬ್ಸೆಟ್ ಅಂತ ಹೇಳೋದಕ್ಕೆ ಈ ಸಿಂಬಲ್ ನ ಯೂಸ್ ಮಾಡ್ತೀವಿ. n ಈಸ್ ಎ ಸಬ್ಸೆಟ್ ಆಫ್ w. here w ಮೀನ್ಸ್ w ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಓಲ್ ನಂಬರ್ಸ್ ಅಂತ ಹೇಳ್ಬೋದು. ಸೊ ನ್ಯಾಚುರಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 ಇಂದ ಸ್ಟಾರ್ಟ್ ಆಗುತ್ತೆ. ಓಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 0 ಇಂದ. ಸೊ ಅದಕ್ಕೋಸ್ಕರ ನಾವೇನಂತ ಹೇಳ್ಬೋದು, ನ್ಯಾಚುರಲ್ ನಂಬರ್ಸ್ ಈಸ್ ಎ ಸಬ್ಸೆಟ್ ಆಫ್ ಓಲ್ ನಂಬರ್ಸ್. ಈಗ ನಾವೇನಂತ ಹೇಳ್ಬೋದು ಅಂತ ಹೇಳಿದ್ರೆ ವಿ ಕ್ಯಾನ್ ಸೇ ಆಲ್ ನ್ಯಾಚುರಲ್ ನಂಬರ್ಸ್ ಆರ್ ಓಲ್ ನಂಬರ್ಸ್. ಯಾವ್ಯಾವ ನ್ಯಾಚುರಲ್ ನಂಬರ್ಸ್ ಇದಾವೋ ಅವನ್ನೆಲ್ಲ ಓಲ್ ನಂಬರ್ಸ್ ಅಂತ ಹೇಳ್ಬೋದು. ಯಾಕಪ್ಪ ಅಂತ ಹೇಳಿದ್ರೆ ನ್ಯಾಚುರಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? 1 2 3 ಇಂದ 1 ಇಂದ ಸ್ಟಾರ್ಟ್ ಆಗಿದೆ. ಸೊ ಈ ಎಲ್ಲಾ ನ್ಯಾಚುರಲ್ ನಂಬರ್ಸ್ ಎಲ್ಲಿದೆ? ಓಲ್ ನಂಬರ್ಸ್ ಅಲ್ಲಿದೆ. ಅದಕ್ಕೋಸ್ಕರ ನಾವೇನಂತ ಹೇಳ್ಬೋದು, ಎಲ್ಲಾ ನ್ಯಾಚುರಲ್ ನಂಬರ್ಸ್ ನ ಓಲ್ ನಂಬರ್ಸ್ ಅಂತ ಹೇಳ್ಬೋದು. ಬಟ್ ಆದ್ರೆ ಆಲ್ ಓಲ್ ನಂಬರ್ಸ್ ನೀಡ್ ನಾಟ್ ಟು ಬಿ ನ್ಯಾಚುರಲ್. ಯಾವ್ಯಾವೆಲ್ಲ ಓಲ್ ನಂಬರ್ಸ್ ಇದೆಯೋ ಅವೆಲ್ಲ ನ್ಯಾಚುರಲ್ ನಂಬರ್ಸ್ ಅಂತ ಹೇಳೋದಕ್ಕಾಗಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಓಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗಿದೆ? 0 ಇಂದ ಸ್ಟಾರ್ಟ್ ಆಗಿದೆ. ಬಟ್ ಆದ್ರೆ ಸೊ 0 ಎಲ್ಲಿರಲ್ಲ ಅಂತ ಹೇಳಿದ್ರೆ ನ್ಯಾಚುರಲ್ ನಂಬರ್ ಅಲ್ಲಿ ಇರಲ್ಲ. ಅದಕ್ಕೋಸ್ಕರ ನಾವು ಎಲ್ಲಾ ಓಲ್ ನಂಬರ್ಸ್ ನ ಏನಂತ ಹೇಳೋದಕ್ಕಾಗಲ್ಲ? ನ್ಯಾಚುರಲ್ ನಂಬರ್ಸ್ ಅಂತ ಹೇಳೋದಕ್ಕಾಗಲ್ಲ. ಆದ್ರೆ ಎಲ್ಲಾ ನ್ಯಾಚುರಲ್ ನಂಬರ್ಸ್ ನ ಓಲ್ ನಂಬರ್ಸ್ ಅಂತ ಹೇಳ್ಬೋದು, ಯಾಕಂದ್ರೆ ಇವೆಲ್ಲ ಇದ್ರಲ್ಲಿದೆ. ನೆಕ್ಸ್ಟ್ ಥರ್ಡ್ ಒನ್ ಇಂಟೀಜರ್ಸ್. ಥರ್ಡ್ ಒನ್ ಯಾವುದು? ಇಂಟೀಜರ್ಸ್. ಇಂಟೀಜರ್ಸ್ ನಥಿಂಗ್ ಬಟ್ ದೀಸ್ ಆರ್ ದ ಸೆಟ್ ಆಫ್ ನೆಗೆಟಿವ್ ನಂಬರ್ಸ್, ಪಾಸಿಟಿವ್ ನಂಬರ್ಸ್ ಅಂಡ್ ಇನ್ಕ್ಲೂಡಿಂಗ್ 0. ಇದರಲ್ಲಿ ನೆಗೆಟಿವ್ ನಂಬರ್ಸ್ ಇರುತ್ತೆ, ಪಾಸಿಟಿವ್ ನಂಬರ್ಸ್ ಇರುತ್ತೆ, ಮತ್ತೆ 0 ಕೂಡ ಇರುತ್ತೆ. ಇವನ್ನೇನಂತ ಕರಿತೀವಿ? ಇಂಟೀಜರ್ಸ್ ಅಂತ ಕರಿತೀವಿ. ಇಟ್ ಈಸ್ ದ ಸೆಟ್ ಆಫ್ ಪಾಸಿಟಿವ್ ನಂಬರ್ಸ್, and negative numbers including 0. ಏನೆಲ್ಲ ಇರುತ್ತೆ ಇದರಲ್ಲಿ? ಪಾಸಿಟಿವ್ ನಂಬರ್ಸ್ ಇರುತ್ತೆ, ನೆಗೆಟಿವ್ ನಂಬರ್ಸ್ ಇರುತ್ತೆ, ಮತ್ತೆ 0 ಕೂಡ ಇರುತ್ತೆ. ಸೊ ಇದನ್ನ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ z ಇಂದ ಡಿನೋಟ್ ಮಾಡ್ತೀವಿ. ಸೊ ಇಂಟೀಜರ್ಸ್ ನ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ? z ಇಂದ ಡಿನೋಟ್ ಮಾಡ್ತೀವಿ. ಇದ್ರಲ್ಲಿ ಏನೆಲ್ಲ ಇರುತ್ತೆ? ಪಾಸಿಟಿವ್ ನಂಬರ್ಸ್ ಇರುತ್ತೆ, ನೆಗೆಟಿವ್ ನಂಬರ್ಸ್ ಕೂಡ ಇರುತ್ತೆ, ಅಂಡ್ 0 ಕೂಡ ಇರುತ್ತೆ. 0 1 2 3 ಅಂಡ್ so on, and -1 -2 -3 ಅಂಡ್ so on. ಸೊ ಇಂಟೀಜರ್ಸ್ ಅಲ್ಲಿ ಏನೇನಿರುತ್ತೆ? ಪಾಸಿಟಿವ್ ನಂಬರ್ಸ್ ಇರುತ್ತೆ, ನೆಗೆಟಿವ್ ನಂಬರ್ಸ್ ಇರುತ್ತೆ, 0 ಇರುತ್ತೆ. ನೆಕ್ಸ್ಟ್ ಇದನ್ನ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ? z ಅಥವಾ i ಇಂದ ಡಿನೋಟ್ ಮಾಡ್ತೀವಿ. ಸೊ ನೋಡಿ, ಇವಾಗ ನಾವೇನ್ ಹೇಳ್ಬೋದು ಅಂತ ಹೇಳಿದ್ರೆ, ಏನಂತ ಹೇಳಿದ್ವಿ ಇಲ್ಲಿ? n ಈಸ್ ಎ ಸಬ್ಸೆಟ್ ಆಫ್ ಹೋಲ್ ನಂಬರ್ ಅಂತ ಹೇಳಿದ್ವಿ. ಈಗ ಇಲ್ಲೇನಂತ ಹೇಳ್ಬೋದಪ್ಪ ಅಂತ ಹೇಳಿದ್ರೆ n ಈಸ್ ಎ ಸಬ್ಸೆಟ್ ಆಫ್ ಹೋಲ್ ನಂಬರ್ಸ್ ಅಂಡ್ ದಿಸ್ ಇಸ್ ಆಲ್ಸೋ ಎ ಸಬ್ಸೆಟ್ ಆಫ್ ಇಂಟೀಜರ್ಸ್. ಏನು ಇಂಟೀಜರ್ಸ್ ನ ಐ ಇಂದನೂ ಕೂಡ ಡಿನೋಟ್ ಮಾಡ್ತೀವಿ, z ಇಂದ ಕೂಡ ಡಿನೋಟ್ ಮಾಡ್ತೀವಿ. ಸೊ ನನಗೆ ಐ ಬರ್ತೀನಿ ಅಂತಂದ್ರೆ ಐ ಮತ್ತೆ z ಎರಡಿಂದ ಕೂಡ ನಾವು ಇಂಟೀಜರ್ಸ್ ನ ಡಿನೋಟ್ ಮಾಡ್ಬೋದು. ಸೊ ಇಲ್ಲೇನು ಹೇಳಿದೀನಿ? n ಈ ಸಬ್ಸೆಟ್ ಆಫ್ ಹೋಲ್ ನಂಬರ್ಸ್. ಯಾಕೆಂದ್ರೆ ನ್ಯಾಚುರಲ್ ನಂಬರ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 2 3 ಅಂತ. ಇವೆಲ್ಲ ಎಲ್ಲಿದಾವೆ ಅಂದ್ರೆ ಹೋಲ್ ನಂಬರ್ ಅಲ್ಲಿ ಇದಾವೆ. ಈಗ ನ್ಯಾಚುರಲ್ ನಂಬರ್, ಹೋಲ್ ನಂಬರ್ ಎರಡು ಯಾವ್ದ್ರಲ್ಲಿ ಇದಾವಪ್ಪ ಅಂದ್ರೆ ಇಂಟೀಜರ್ಸ್ ಅಲ್ಲಿ ಇದಾವೆ. ಅದಕ್ಕೋಸ್ಕರ ನಾವೇನಂತ ಹೇಳ್ಬೋದು? n ಈಸ್ ಎ ಸಬ್ಸೆಟ್ ಆಫ್ ಹೋಲ್ ನಂಬರ್ಸ್ ಅಂಡ್ ಹೋಲ್ ನಂಬರ್ ಇಟ್ ಈಸ್ ಎ ಸಬ್ಸೆಟ್ ಆಫ್ ಇಂಟೀಜರ್ಸ್. ನೆಕ್ಸ್ಟ್ ಫೋರ್ತ್ ಒನ್ ಯಾವ್ದಪ್ಪ ಅಂತ ಹೇಳಿದ್ರೆ ರ್ಯಾಷನಲ್ ನಂಬರ್ಸ್. ಸೊ ನೆಕ್ಸ್ಟ್ ಒನ್ ಯಾವುದು? ರ್ಯಾಷನಲ್ ನಂಬರ್ಸ್. ಇದೆ ನಮ್ ಈಗ ಫಸ್ಟ್ ಚಾಪ್ಟರ್. ಇಲ್ಲಿ ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ವಿಚ್ ನಂಬರ್ ವಿ ಕ್ಯಾನ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ p by q where q not equals to 0 and p and q are integers. ಯಾವ ನಂಬರ್ನ p by q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರುತ್ತೋ ಅಂತ ನಂಬರ್ಸ್ ಏನಂತ ಕರಿತೀವಿ? ರ್ಯಾಷನಲ್ ನಂಬರ್ಸ್ ಅಂತ ಕರಿತೀವಿ. ಇಲ್ಲಿ ಕಂಡೀಷನ್ ಏನಪ್ಪಾ ಅಂತ ಹೇಳಿದ್ರೆ q ಅಂದ್ರೆ ಡಿನಾಮಿನೇಟರ್ ಏನಾಗಿರ್ಬಾರ್ದು? 0 ಆಗಿರಬಾರ್ದು, ಅಂಡ್ p ಮತ್ತೆ q ಏನಾಗಿರ್ಬೇಕು? ಇಂಟೀಜರ್ಸ್ ಆಗಿರ್ಬೇಕು. ಸೊ ರ್ಯಾಷನಲ್ ನಂಬರ್ಸ್ಗೆ ಡೆಫಿನೇಷನ್ ಏನಂತ ಬರೀಬಹುದು ಅಂತ ಹೇಳಿದ್ರೆ a number which can be expressed in the form of p by q, in the form of p by q, here q not equals to 0 ಅಂತಂದ್ರೆ ಇಲ್ಲಿ p ಅಂದ್ರೆ ನ್ಯೂಮರೇಟರ್, q ಅಂದ್ರೆ ಡಿನಾಮಿನೇಟರ್. ಡಿನಾಮಿನೇಟರ್ ಏನಾಗಿರಬಾರ್ದು? ಡಿನಾಮಿನೇಟರ್
does not equals to 0 and p and q are integers. ಅಂದ್ರೆ ನಮಗೆ ಇಂಟೀಜರ್ಸ್ ಅಂದ್ರೆ ಏನಂತ ಗೊತ್ತಿದೆ. ಇಂಟೀಜರ್ಸ್ ಅಂದ್ರೆ ಇದರಲ್ಲಿ ಪಾಸಿಟಿವ್ ನಂಬರ್ಸ್ ಇರುತ್ತೆ, ನೆಗೆಟಿವ್ ನಂಬರ್ಸ್ ಕೂಡ ಇರುತ್ತೆ, 0 ಕೂಡ ಇರುತ್ತೆ. ಸೊ ರಾಷನಲ್ ನಂಬರ್ ಡೆಫಿನೇಷನ್ ಏನ್ ಬರೋದಪ್ಪ ಅಂತ ಹೇಳಿದ್ರೆ ನೋಡಿ, ಈಗ a number which can be expressed in the form of p by q where q not equals to 0 and p and q are integers. ಇಲ್ಲಿ q not equals to 0 ಅಂತ ಏನಕ್ಕೆ ಹೇಳಿದೀವಿ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ p by q. ಇನ್ ಕೇಸ್ ನಾನು ಇಲ್ಲಿ ಏನು ತಗೊಂಡಿದ್ದೀನಿ, p ವ್ಯಾಲ್ಯೂ 1 ತಗೊಂಡಿದ್ದೀನಿ, q ವ್ಯಾಲ್ಯೂ ಏನಾದ್ರು 0 ಆಯ್ತು ಅಂದ್ರೆ 1/0 ಏನಂತ ಕರಿತೀವಿ, 1/0, 0/0 ಅಂತ ಕರಿತೀವಿ ನಾವು, ಇಂಡಿಟರ್ಮಿನೇಟ್ ಫಾರ್ಮ್ ಅಂತ ಕರಿತೀವಿ. ಅವನ್ನ ನಮಗೆ ಡಿಫೈನ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಏನ್ ಹೇಳಿದೀವಿ, ಡಿನಾಮಿನೇಟರ್ ಏನಾಗಬಾರ್ದು ಅಂತ ಹೇಳಿದೀವಿ, 0 ಆಗಬಾರ್ದು ಅಂತ ಹೇಳಿದೀವಿ. ಏನಕ್ಕೆ ಅಂತ ಹೇಳಿದ್ರೆ 1/0 ಅಥವಾ 0/0, ಇನ್ಫಿನಿಟಿ ಇವನ್ ಏನಂತ ಕರಿತೀವಿ ನಾವು, ಇಂಡಿಟರ್ಮಿನೇಟ್ ಫಾರ್ಮ್. ಅಂದ್ರೆ ಈ ನಂಬರ್ನ ನಮಗೆ ಡಿಫೈನ್ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ನಾವೇನ್ ಹೇಳಿದೀವಿ, ಡಿನಾಮಿನೇಟರ್ ಏನಾಗಬಾರ್ದು ಅಂತ ಹೇಳಿದೀವಿ, ನಾಟ್ ಈಕ್ವಲ್ಸ್ ಟು 0 ಅಂತ ಹೇಳಿದೀವಿ. ಈಗ ರ್ಯಾಷನಲ್ ನಂಬರ್ ಅಂದ್ರೆ ನಮಗೆ ಏನಂತ ಗೊತ್ತಾಯ್ತು, ಅದಕ್ಕೆ ಎಕ್ಸಾಂಪಲ್ಸ್ ನೋಡೋಣ. ಸೊ ನಾವು ರ್ಯಾಷನಲ್ ನಂಬರ್ ನ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಕ್ಯಾಪಿಟಲ್ ಲೆಟರ್ ಕ್ಯೂ ಇಂದ ಡಿನೋಟ್ ಮಾಡ್ತೀವಿ. ಸೊ ಇದಕ್ಕೆ ಎಕ್ಸಾಂಪಲ್ಸ್ ಹೇಳೋದಾದ್ರೆ 1/2, -1/2, 0, 1, -3/7, 7 ಲೈಕ್ ದಿಸ್. ಇವನ್ನೆಲ್ಲ ಏನಂತ ಹೇಳ್ಬೋದು, ರ್ಯಾಷನಲ್ ನಂಬರ್. 0 ಹೆಂಗ್ ರ್ಯಾಷನಲ್ ನಂಬರ್ಸ್ ಆಗುತ್ತೆ? ಸೊ ನಾವು ರ್ಯಾಷನಲ್ ನಂಬರ್ಗೆ ಏನಪ್ಪ ಡೆಫಿನೇಷನ್ ಹೇಳಿದೀವಿ, ರ್ಯಾಷನಲ್ ನಂಬರ್ ಅಂದ್ರೆ ಯಾವ ಫಾರ್ಮ್ ಅಲ್ಲಿ ಇರಬೇಕು ಅಂತ ಹೇಳಿದೀವಿ, p by q ಫಾರ್ಮ್ ಅಲ್ಲಿ ಇರಬೇಕು. ನೆಕ್ಸ್ಟ್ q ನಾಟ್ ಈಕ್ವಲ್ಸ್ ಟು 0 ನೋಡೋಣ. 1/2 ಹೌದು, ಇದು p by q ಫಾರ್ಮ್ ಅಲ್ಲಿ ಇದೆ ಅಂಡ್ q ನಾಟ್ ಈಕ್ವಲ್ಸ್ ಟು 0 ಅಂತ ಹೇಳಿದ್ರೆ ನಾವು ಇದನ್ನೇನಂತ ಹೇಳ್ಬೋದು, ರ್ಯಾಷನಲ್ ನಂಬರ್ ಅಂತ ಹೇಳ್ಬೋದು. ನೆಕ್ಸ್ಟ್ -1/2, ಇಲ್ಲಿ ಏನ್ ಹೇಳಿದೀನಿ, p by q, q ನಾಟ್ ಈಕ್ವಲ್ಸ್ ಟು 0 ಅಂಡ್ p and q ಆರ್ ಇಂಟೀಜರ್ಸ್ ಅಂತ ಹೇಳಿದೀನಿ. ಹೌದು, -1/2 p by q ಫಾರ್ಮ್ ಅಲ್ಲಿ ಇದೆ. ಇಲ್ಲಿ p ಮತ್ತೆ q ಇಂಟೀಜರ್ಸ್. ಹೌದು, -1 ಇಂಟೀಜರ್, 2 ಕೂಡ ಇಂಟೀಜರ್ಸ್. ನೆಕ್ಸ್ಟ್ 0 ಕೂಡ ರ್ಯಾಷನಲ್ ನಂಬರ್ ಅಂತ ಹೇಳ್ಬೋದಾ? ಹೌದು, ಹೆಂಗಪ್ಪ, 0 ನಾವೇನಂತ ಬರಿಬಹುದು, 0/1 ಅಂತ ಬರಿಬಹುದು. ನನ್ನ ಕಂಡೀಷನ್ ಅಲ್ಲಿ ಏನ್ ಹೇಳಿದೀನಪ್ಪ ಅಂತ ಹೇಳಿದ್ರೆ, q ನಾಟ್ ಈಕ್ವಲ್ಸ್ ಟು 0 ಅಂತ ಹೇಳಿದೀನಿ. ಏನ್ ಹೇಳಿದೀನಿ, ಡಿನಾಮಿನೇಟರ್ ವ್ಯಾಲ್ಯೂ 0 ಆಗಬಾರ್ದು ಅಂತ ಹೇಳಿದೀನಿ. ಬಟ್ ನ್ಯೂಮರೇಟರ್ ವ್ಯಾಲ್ಯೂ 0 ಆಗಬಾರ್ದು ಅಂತ ನಾವೇನ್ ಹೇಳಿದಲ್ಲ. ಸೊ ಇದನ್ನ 0ನ ನಾವು ಯಾವ ತರ ಎಕ್ಸ್ಪ್ರೆಸ್ ಮಾಡ್ಬೋದು, p by q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದೀವಿ. ಅಂಡ್ ಇಲ್ಲಿ ಏನಾಗಿಲ್ಲ, q ವ್ಯಾಲ್ಯೂ 0 ಆಗಿಲ್ಲ. ಆಮೇಲೆ ನೆಕ್ಸ್ಟ್ ಇಲ್ಲಿ p ಮತ್ತೆ q ಏನಾಗಿದೆ, p ಮತ್ತೆ q ಏನಂತ ಹೇಳಿದೀವಿ, ಇಂಟೀಜರ್ಸ್ ಅಂತ ಹೇಳಿದೀವಿ. ಹೌದು, ಇಲ್ಲಿ ನ್ಯೂಮರೇಟರ್ ಏನಿದೆ, 0 ಇದೆ, ಡಿನಾಮಿನೇಟರ್ ಏನಿದೆ, 1 ಇದೆ. ಈ 0 ಮತ್ತೆ 1 ಎರಡು ಇಂಟೀಜರ್ಸ್. ಹೌದು ಅಲ್ವೋ? ಹೌದು, 0 ಮತ್ತೆ 1 ಎರಡು ಇಂಟೀಜರ್ಸ್. ಸೊ ಆದ್ರಿಂದ ನಾವೇನಂತ ಕರಿಬಹುದು, 0 ಕೂಡ ಒಂದು ರ್ಯಾಷನಲ್ ನಂಬರ್ ಅಂತ ಕರಿಬಹುದು. ನೆಕ್ಸ್ಟ್ -3/7, ಹೌದು, ಇಲ್ಲಿ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ p by q ಅಂಡ್ q ನಾಟ್ ಈಕ್ವಲ್ಸ್ ಟು 0. -3 ಮತ್ತೆ 7 ಎರಡು ಏನಾಗಿದೆ, ಇಂಟೀಜರ್ಸ್. ನೆಕ್ಸ್ಟ್ 7 ಕೂಡ ನಾವು ಯಾವ ತರ ಎಕ್ಸ್ಪ್ರೆಸ್ ಮಾಡಬಹುದು, 7 can be written as 7/1. Now this in the form of p by q and q not equals to 0. That's why we can call this is also a rational number. So rational number ಅಂದ್ರೆ ಏನಂತ ನಮಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಏನಪ್ಪ ಅಂತ ಹೇಳಿದ್ರೆ, ಯಾವ ನಂಬರ್ನ p by q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರುತ್ತೋ ಅಂಡ್ ದೇ q ನಾಟ್ ಈಕ್ವಲ್ಸ್ ಟು 0, p and q ಆರ್ ಇಂಟೀಜರ್ಸ್ ಅಂತ ನಂಬರ್ಸ್ ಅಂತ ಕರಿತೀವಿ ರಾಷನಲ್ ನಂಬರ್ಸ್. ನೆಕ್ಸ್ಟ್ irrational numbers. ನೆಕ್ಸ್ಟ್ ಒನ್ ಏನು, irrational numbers. ಸೊ irrational numbers ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ, ಸೊ ಯಾವ ನಂಬರ್ನ p by q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರಲ್ವೋ ಅಂತ ನಂಬರ್ಸ್ ಏನಂತ ಕರಿತೀವಿ, irrational numbers ಅಂತ ಕರಿತೀವಿ. ಎ ನಂಬರ್ ವಿಚ್ ವಿ ಕೆನಾಟ್ ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ p by q, those numbers are called as irrational numbers. A number which cannot express in the form of p by q are called as irrational numbers. ಸೊ ಯಾವ ನಂಬರ್ನ p by q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರಲ್ವೋ ಅಂತ ನಂಬರ್ಸ್ ಏನಂತ ಕರಿತೀವಿ, ಇರ್ರಾಷನಲ್ ನಂಬರ್ಸ್. ಎಕ್ಸಾಂಪಲ್ ಏನಪ್ಪಾ ಅಂದ್ರೆ, ಯೂಶಲಿ ನಾವು ಇರ್ರಾಷನಲ್ ನಂಬರ್ನ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ ಅಂದ್ರೆ q/. ಸೊ ಇದಕ್ಕೆ ಎಕ್ಸಾಂಪಲ್ ಹೇಳೋದಾದ್ರೆ √2, √3, pi ಅಂಡ್
0.12100000 ಅಂಡ್ ಸೋ ಆನ್. ಸೊ ಇವನ್ನೇನಂತ ಕರಿತೀವಿ, ಇರ್ರಾಷನಲ್ ನಂಬರ್ಸ್ ಅಂತ ಕರಿತೀವಿ. ಸೊ ನಮಗೆ ಇವಾಗ ಏನೆಲ್ಲ ನೋಡಿದ್ವಿ, ಸೊ ನಮ್ಮ ಚಾಪ್ಟರ್ ಏನಪ್ಪಾ ಅಂದ್ರೆ ರ್ಯಾಷನಲ್ ನಂಬರ್ಸು. ಅದಕ್ಕಿಂತ ಮುಂಚೆ ನಾವು ನ್ಯಾಚುರಲ್ ನಂಬರ್ಸ್ ಅಂದ್ರೆ ಏನು, ಹೋಲ್ ನಂಬರ್ಸ್ ಅಂದ್ರೆ ಏನು, ಇಂಟೀಜರ್ಸ್ ಅಂದ್ರೆ ಏನು, ಅಂಡ್ ನೆಕ್ಸ್ಟ್ ರ್ಯಾಷನಲ್ ಅಂಡ್ ಇರ್ರಾಷನಲ್ ಅಂದ್ರೆ ಏನಂತ ನೋಡಿದ್ವಿ. ಸೊ ಈಗ ರ್ಯಾಷನಲ್ ನಂಬರ್ಸ್ ಅಂದ್ರೆ ಏನಂತ ಗೊತ್ತಾಯ್ತು. ರ್ಯಾಷನಲ್ ನಂಬರ್ ಯಾವ್ದಿಂದ ಡಿನೋಟ್ ಮಾಡ್ತೀವಿ, ಕ್ಯೂ ಇಂದ. ಇರ್ರಾಷನಲ್ ನಂಬರ್ ಯಾವ್ದಿಂದ ಡಿನೋಟ್ ಮಾಡ್ತೀವಿ, ಕ್ಯೂ ಬಾರ್ ಇಂದ. ನಾನು ಇಲ್ಲಿ ಏನ್ ಹೇಳಿದೀನಿ, ಎನ್ ಈಸ್ ಎ ಸಬ್ಸೆಟ್ ಆಫ್ ಹೋಲ್ ನಂಬರ್ ಅಂಡ್ here n is a subset of whole number and whole number is subset of integers, and now we can say n is a subset of whole number and whole number is a subset of integers and integer is a subset of rational number and it is also a subset of irrational numbers ಅಂತ ಹೇಳ್ಬೋದು. ಸೊ ಇದನ್ನ ನಾನು ಇವಾಗ ಒಂದು ಡಯಾಗ್ರಾಮ್ ಹಾಕ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತೀನಿ, ಇನ್ನು ಈಸಿಯಾಗಿ ನಿಮಗೆ ನೆನ್ಪಿಟ್ಕೊಳ್ಳೋದಕ್ಕೆ ಅರ್ಥ ಆಗುತ್ತೆ. ಸೊ ಫಸ್ಟ್ ನಮಗೆ ನ್ಯಾಚುರಲ್ ನಂಬರ್ ಅಂದ್ರೆ ಏನಂತ ಗೊತ್ತಾಗಿದೆ. ಸೊ ನ್ಯಾಚುರಲ್ ನಂಬರ್ ಅಂದ್ರೆ ಯಾವ್ದಿಂದ ಡಿನೋಟ್ ಮಾಡ್ತೀವಿ, ಎನ್ ಇಂದ ಡಿನೋಟ್ ಮಾಡ್ತೀವಿ. ಸೊ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, 1 2 3 ಅಂಡ್ ಸೋ ಆನ್. ಸೊ ನಾವು ಇದಕ್ಕೇನಾದ್ರೂ ಇದನ್ನ ಯಾವ್ದಂತ ಕರಿತೀವಿ, ನ್ಯಾಚುರಲ್ ನಂಬರ್. ಇದಕ್ಕೇನಾದ್ರೂ 0 ಆಡ್ ಮಾಡಿದ್ರೆ ಅದೇನಾಗುತ್ತೆ, ಹೋಲ್ ನಂಬರ್ಸ್ ಆಗುತ್ತೆ. ಸೊ ಆಲ್ರೆಡಿ 1 2 3 ಅಂಡ್ ಸೋ ಆನ್ ಇದೆ. ಇದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, 0 ಆಡ್ ಮಾಡಿದ್ರೆ ಅದೇನಾಗುತ್ತಪ್ಪ ಅಂತ ಹೇಳಿದ್ರೆ ಅದೇನಾಗುತ್ತೆ, ಹೋಲ್ ನಂಬರ್ ಆಗುತ್ತೆ. ಹೋಲ್ ನಂಬರ್ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ, ಡಬ್ಲ್ಯೂ. ಈಗ 0 ಇದೆ, ಪಾಸಿಟಿವ್ ನಂಬರ್ಸ್ ಇದೆ, ನಾನು ಈಗ ಇದಕ್ಕೆ ನೆಗೆಟಿವ್ ನಂಬರ್ಸ್ನ ಆಡ್ ಮಾಡ್ತೀನಿ. -1 -2 -3 ಆಡ್ ಮಾಡಿದ್ರೆ 0 ಆಯ್ತು, ಪಾಸಿಟಿವ್ ನಂಬರ್ಸ್ ಆಯ್ತು, ನೆಗೆಟಿವ್ ನಂಬರ್ಸ್ ಆಯ್ತು. ಅದನ್ನೇನಂತ ಕರಿತೀವಿ, ಇಂಟೀಜರ್ಸ್. ಇಂಟೀಜರ್ಸ್ ಯಾವ್ದ್ರಿಂದ ಡಿನೋಟ್ ಮಾಡ್ತೀವಿ, ಐ ಇಂದ ಆದ್ರೂ ಡಿನೋಟ್ ಮಾಡ್ಬೋದು ಅಥವಾ ಝೆಡ್ ಇಂದ ಆದ್ರೂ ಡಿನೋಟ್ ಮಾಡ್ಬೋದು. ಸೊ ಇಲ್ಲೇನಿತ್ತು, ಪಾಸಿಟಿವ್ ನಂಬರ್ಸ್ ಇತ್ತು, ನೆಕ್ಸ್ಟ್ ಅದಕ್ಕೆ 0 ಆಯ್ತು, ಅದಕ್ಕೆ ಏನ್ ಆಡ್ ಮಾಡಿದೀನಿ, -1 -2 -3. ಸೊ ಇಂಟೀಜರ್ಸ್ ಅಲ್ಲಿ ಏನಿರುತ್ತೆ, ಪಾಸಿಟಿವ್ ನಂಬರ್ಸ್ ಇರುತ್ತೆ, ನೆಗೆಟಿವ್ ನಂಬರ್ಸ್ ಇರುತ್ತೆ, ನೆಕ್ಸ್ಟ್ 0. ಸೊ ಅದೇಂತ ಕರಿತೀವಿ, ಇಂಟೀಜರ್ಸ್. ನೆಕ್ಸ್ಟ್ ಇದಕ್ಕೆ ನಾನು 1/2 -1/2 -3/2 ಆಡ್ ಮಾಡಿದ್ರೆ ಇದೇನಾಗತ್ತಪ್ಪ ಅಂತ ಹೇಳಿದ್ರೆ, ಯಾವ ಫಾರ್ಮ್ ಅಲ್ಲಿ ಇದೆ ಇದು, p/q ಫಾರ್ಮ್ ಅಲ್ಲಿ ಇದೆ. ಸೊ p/q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋಕೆ ಬರಂತ ನಂಬರ್ಸ್ ಏನಂತ ಕರಿತೀವಿ, ರ್ಯಾಷನಲ್ ನಂಬರ್ ಅಂತ ಕರಿತೀವಿ. ಇದನ್ನ ಯಾವ್ದಿಂದ ಡಿನೋಟ್ ಮಾಡ್ತೀವಿ, q ಇಂದ ಡಿನೋಟ್ ಮಾಡ್ತೀವಿ. ನೆಕ್ಸ್ಟ್ ಇದಕ್ಕೆ ನಾನು ಏನಾದ್ರು ಇನ್ನ √2 √3 ಪೈ ಆಡ್ ಮಾಡಿದ್ರೆ ಅದೇನಾಗುತ್ತೆ, ಇರ್ರಾಷನಲ್ ನಂಬರ್ ಆಗುತ್ತೆ. ಇರ್ರಾಷನಲ್ ನಂಬರ್ ಅಂದ್ರೆ ಏನು, ಯಾವ ನಂಬರ್ನ p/q ಫಾರ್ಮ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರಲ್ವೋ ಅವನೇನಂತ ಕರಿತೀವಿ, ಇರ್ರಾಷನಲ್ ನಂಬರ್ಸ್. ನೋಡಿ ಇವಾಗ ನಾನು ಈಗ ಇದನ್ನ ಹೇಳಿದ್ರೆ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಏನಂತ ಹೇಳ್ಬೋದು, n ಈಸ್ ಎ ಸಬ್ಸೆಟ್ ಆಫ್ ಡಬ್ಲ್ಯೂ. ಸೊ n ಅನ್ನೋದು ಒಂದು ಸ್ಮಾಲ್ ಸೆಟ್, ಅದು ಯಾವ್ದ್ರಲ್ಲಿದೆ, ಡಬ್ಲ್ಯೂ ಅನ್ನೋ ಒಂದು ದೊಡ್ಡ ಸೆಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ ನಾವೇನಂತ ಹೇಳ್ಬೋದು, n ಈಸ್ ಎ ಸಬ್ಸೆಟ್. n ಅನ್ನೋದು ಒಂದು ಸ್ಮಾಲ್ ಸೆಟ್, ಇದು ಯಾವ್ದ್ರಲ್ಲಿದೆ, ಡಬ್ಲ್ಯೂ ಅನ್ನೋ ಒಂದು ದೊಡ್ಡ ಸೆಟ್ ಅಲ್ಲಿ ಇದೆ ಅಂತ ಹೇಳಿದ್ರೆ n is a subset of w. w nothing but ಏನಿಲ್ಲಿ, whole number. Next, whole number is a subset of integers. See, this is the set of whole numbers. ಈ ಒಂದು ಸೆಟ್ ಯಾವ್ದ್ರೊಳಗಡೆ ಇದೆ, ಇಂಟೀಜರ್ಸ್ ಒಳಗಡೆ ಇದೆ. ಅದಕ್ಕೋಸ್ಕರ ನಾವೇನಂತ ಹೇಳ್ಬೋದು, w is a subset of whole number. w is a subset of whole number. Next, ಈ ಇಂಟೀಜರ್ಸ್ ಅನ್ನೋದು ಯಾವ್ದ್ರೊಳಗಡೆ ಇದೆ, ರ್ಯಾಷನಲ್ ಒಳಗಡೆ ಇದೆ. ಅಂದ್ರೆ ನಾವೇನಂತ ಹೇಳ್ಬೋದು, ದಿಸ್ ಇಂಟೀಜರ್ಸ್ ಈಸ್ ಆಲ್ಸೋ ಎ ಸಬ್ಸೆಟ್ ಆಫ್ ರ್ಯಾಷನಲ್ ನಂಬರ್ ದಟ್ ಈಸ್ ಡಿನೋಟೆಡ್ ಬೈ ಲೆಟರ್ q, and this rational number is contained ಯಾವ್ದ್ರೊಳಗಡೆ ಇದೆ ಅಂದ್ರೆ ಇರ್ರಾಷನಲ್ ನಂಬರ್ ಒಳಗಡೆ ಇರೋದ್ರಿಂದ, ಸೊ ರಾಷನಲ್ ನಂಬರ್ ಈಸ್ ಆಲ್ಸೋ ಎ ಸಬ್ಸೆಟ್ ಆಫ್ ಇರ್ರಾಷನಲ್ ನಂಬರ್ಸ್. ನೆಕ್ಸ್ಟ್ ಈ ಎಲ್ಲಾ ನಂಬರ್ಸ್ ಯಾವ್ದ್ರಲ್ಲಿ ಇರುತ್ತೆ ಅಂತ ಹೇಳಿದ್ರೆ ರಿಯಲ್ ನಂಬರ್ಸ್ ಅಲ್ಲಿ ಇರುತ್ತೆ. ಈ ಎಲ್ಲಾ ನಂಬರ್ಸ್ ಯಾವ್ದ್ರಲ್ಲಿ ಇರುತ್ತೆ, ರಿಯಲ್ ನಂಬರ್ಸ್. ರಿಯಲ್ ನಂಬರ್ಸ್ ಅಲ್ಲಿ ಎಲ್ಲಾ ನಂಬರ್ಸ್ ಇರುತ್ತೆ. ಯಾವ್ಯಾವ ನಂಬರ್ಸ್ ಅಂದ್ರೆ ರಿಯಲ್ ನಂಬರ್ಸ್ ಕಂಟೈನ್ ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ರಾಷನಲ್ ಅಂಡ್ ಇರ್ರಾಷನಲ್. ನಾವು ಇವತ್ತಿನ ಕ್ಲಾಸಲ್ಲಿ ಏನೆಲ್ಲ ನೋಡಿದ್ವಿ ಅಂತ ಹೇಳಿದ್ರೆ, ಸೊ ನಂಬರ್ ಸಿಸ್ಟಮ್ ಅಂದ್ರೆ ಏನು, ಅದರಲ್ಲಿ ನ್ಯಾಚುರಲ್ ನಂಬರ್, ಹೋಲ್ ನಂಬರ್ಸ್, ಇಂಟೀಜರ್ಸ್ ಅಂಡ್ ರಾಷನಲ್, ಇರ್ರಾಷನಲ್ ಅಂದ್ರೆ ಏನು ಅಂತ ಡೀಟೇಲ್ ಆಗಿ ಕವರ್ ಮಾಡಿದ್ದೀವಿ. ನೆಕ್ಸ್ಟ್ ಕ್ಲಾಸಲ್ಲಿ ಅದ್ರ ನೆಕ್ಸ್ಟ್ ಟಾಪಿಕ್ನ ನೋಡೋಣ.
ಸೊ ಇದೇ ಥರ ನಮ್ಮ ವಿಡಿಯೋಸ್ ಇದೇ ಥರ ಕ್ಲಾಸ್ನ ಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಬ್ಯಾಕ್ ಬೆಂಚ್ ಬೂಸ್ಟರ್ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ನಿಮಗೆ ಡೈಲಿ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಅದೇ ಥರ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.